ಪ್ರಭು ನಿನ್ನಲೇ ವರವನ ಬೇಡುವೆ. ಸುಖ ನೆಮ್ಮದಿ ದೊರಕಲಿ ಈ ವಿಶ್ವಕ್ಕೆ, ಪ್ರಭು ನಿನ್ನಲೇ ವರವನ ಬೇಡುವೆ. ಸುಖ ನೆಮ್ಮದಿ ದೊರಕಲಿ ಈ ವಿಶ್ವಕ್ಕೆ, ಪ್ರಭು ನಿನ್ನಲೇ ವರವನ ಬೇಡುವೆ. ಕಣ್ಣುಗಳು ಕಾಣುವವರೆಗೆ, ಕಾಲುಗಳು ನಡೆಯುವವರೆಗೆ, ಕಣ್ಣುಗಳು ಕಾಣುವವರೆಗೆ, ಕಾಲುಗಳು ನಡೆಯುವವರೆಗೆ, ಕನಿಕರವು ಹೃದಯದ ಒಳಗೆ, ನಗುಮುಖವು ಕಾಣಲಿ ಹೊರಗೆ. ಕನಿಕರವು ಹೃದಯದ ಒಳಗೆ, ನಗುಮುಖವು ಕಾಣಲಿ ಹೊರಗೆ. ಮಾತುಗಳೇ ಮುತ್ತಿನಂತೆ, ಮಾತುಗಳೇ ಮುತ್ತಿನಂತೆ, ದೇಹವೇ ದೇಗುಲದಂತೆ. ಈ ಬೇಡಿಕೆ ಬೇಡುವೆ ಇಂದು ನಾನು, ಪ್ರಭು ನಿನ್ನಲೇ ವರವನ ಬೇಡುವೆ. ಸ್ಥಾವರಕ್ಕೆ ತಂದೆಯಂತೆ, ವಿಕಲೇಂದ್ರಕ್ಕೆ ತಾಯಿಯಂತೆ. ನಾರಕ ದೇವ ಮನುಜ ಅಣ್ಣ ತಂಗಿಯಂತೆ. ನಾರಕ ದೇವ ಮನುಜ ಅಣ್ಣ ತಂಗಿಯಂತೆ. ತಿಳುವಳಿಕೆ ಬಂದರೆ ಸಾಕು ಸಮತೆ ಮೋಕ್ಷದಂತೆ. ಈ ರೀತಿಯ ಭಾವನೆ ಮಾಡುವೆ ನಾನು, ಪ್ರಭು ನಿನ್ನಲೇ ವರವನ ಬೇಡುವೆ. ಸುಖ ನೆಮ್ಮದಿ ದೊರಕಲಿ ಈ ವಿಶ್ವಕ್ಕೆ, ಪ್ರಭು ನಿನ್ನಲೇ ವರವನ ಬೇಡುವೆ. ಸುಖ ನೆಮ್ಮದಿ ದೊರಕಲಿ ಈ ವಿಶ್ವಕ್ಕೆ, ಪ್ರಭು ನಿನ್ನಲೇ ವರವನ ಬೇಡುವೆ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತನಕರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ಇಲ್ಲಿ ಪ್ರಭು ನಿನ್ನಲ್ಲಿ ವರವನ ಬೇಡುವೆ ಅನ್ನುವಂಥ ಭಜನೆಯ ಅರ್ಥವನ್ನು ನೀವು ಕೇಳೋದಕ್ಕೆ ಬಂದಿದ್ದೀರಿ. ಈಗ ಈ ಭಜನೆಯನ್ನು ನಾನು ಯಾಕೆ ಬರೆದೆ ಅಂದರೆ, ಇಲ್ಲಿಗೆ ತೀರ್ಥಂಕರ ಹಿಂದಿನ 3 ಭಾವ ಅಂದರೆ ಹಿಂದಿನ 3 ಭಾವ ಯಾವಾಗ ಅವರು ತೀರ್ಥಂಕರ ಪ್ರಕೃತಿಯನ್ನು ಬಂಧ ಮಾಡಿಕೊಂಡ್ರು ನೋಡಿ, ಆವಾಗ ಅವರ ಮಾನಸಿಕ ಸ್ಥಿತಿ ಪರಿಸ್ಥಿತಿ ಹೇಗಿತ್ತು ಅದನ್ನು ಊಹಿಸಿ ಬರೆದಿದ್ದೀನಿ ಅದನ್ನು. ಆಯಿತು, ಹಾಂ, ಈಗ ಪ್ರಾರಂಭ ನೋಡಿ. ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ, ಸಂಪೂರ್ಣ ಲೋಕಾಕಾಶದ 343 ಗಣರಾಜ್ಯ ಪ್ರಮಾಣದಲ್ಲಿ ಜೀವಗಳಿಗೆ ಅತಿ ಹೆಚ್ಚು ಅಂದರೆ ಸರ್ವೋತ್ಕೃಷ್ಟ ಉಪಕಾರಿ ಎಂದರೆ ಅವರು ತೀರ್ಥಂಕರ ಭಗವಾನರು. ಅವರು ಈ ಭೂಮಿಗೆ ಬರುವ ಹಿಂದಿನ 3 ಭಾವ ಅಂದರೆ ಹಿಂದೆ 3 ಭಾವದಲ್ಲಿ ಯಾವ ಭಾವನೆಯಿಂದ ತೀರ್ಥಂಕರ ನಾಮಕರ್ಮವನ್ನು ಬಂಧಿಸಿಕೊಂಡ್ರು ಅದನ್ನು ಊಹಿಸಿಕೊಂಡು ನಾನು ಈ ರೀತಿ ಇಲ್ಲಿ ಬರೆದಿದ್ದೀನಿ ಈ ಭಜನೆಯನ್ನು. ವಿಶ್ವದ ಸಂಪೂರ್ಣ ಜೀವಗಳ ಮಿಥ್ಯಾತ್ವ ತೊಳೆದು ಸಂಯುಕ್ತವಾಗಿ ಅನಂತ ಸುಖಿಗಳು ಆಗಬೇಕು, ಹಿಂಸೆಯ ಲವಶೇಷವೂ ಕೂಡ ಕಾಣಬಾರದು ಅಂಥೇಳಿ ಅವರು ಭಾವನೆಯನ್ನು ಮಾಡಿದರು. ಇನ್ನು ಮುಂದೆ ಅಲ್ಲಿ ಬರೆದದ್ದು ನೋಡಿ, ಕಣ್ಣುಗಳು ಕಾಣುವವರೆಗೆ ಬರೆದಿದ್ದು ನೋಡ್ಕೊಳ್ರಿ. ಹಾಂ, ಅವರ ಕಣ್ಣುಗಳು ಕಾಣುವವರೆಗೆ, ಕಾಲಿನಲ್ಲಿ ನಡೆಯುವ ಶಕ್ತಿ ಇರುವವರೆಗೆ ನನ್ನಿಂದ ಯಾವುದೇ ಜೀವದ ಘಾತ ಮನ ವಚನ ಕಾಯದಿಂದ ಆಗಬಾರದು ಎಂದು ಅವರು ಅತಿ ಕಾರುಣ್ಯ ಭಾವದಿಂದ ಮನ ವಚನ ಕಾಯಗಳನ್ನು ನಿಯಂತ್ರಿಸಿ ಗುಪ್ತಿದಾರಿ ಮುನಿಗಳು ಎನಿಸಿ ಶರೀರದಲ್ಲಿ ಆಗುವಂಥ ತೀವ್ರ ಹಸಿವು, ಬಾಯಾರಿಕೆ, ರೋಗ, ಶೀತ, ಉಷ್ಣ ಅದನ್ನೆಲ್ಲ ಸಮತೆಯಿಂದ ಸಹಿಸಿಕೊಂಡು ನಾಸಾಗ್ರ ದೃಷ್ಟಿ ಅಂದರೆ ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ಇಟ್ಟು ವಿರಾಜಮಾನರಾದರು ಧ್ಯಾನದಲ್ಲಿ. ಹೊರ ನೋಟಕ್ಕೆ ಜನತೆಗೆ ಅವರು ಹೊರ ನೋಟಕ್ಕೆ ಮುಗುಳು ನಗುವಂತೆ ಕಾಣುತ್ತಿತ್ತು.
ಆದರೆ ಅವರ ಶರೀರದಲ್ಲಿ ಎಷ್ಟು ಒಳಗಡೆ ವೇದನೆ ಇತ್ತು. ಯಾಕೆಂದರೆ ಕಾಯಕ್ಲೇಶ ತಪ ಬಹಳ ಕಠಿಣ. ಇನ್ನು ಮುಂದೆ ಯಾವಾಗಲಾದರೂ ಅವರು ಮೌನ ಬಿಟ್ಟು ಮಾತನಾಡಿದ್ದಾರೆ. ನೋಡಿ, ಒಂದು ಕೆಲಸ ಮಾಡಿರಿ, ಇಲ್ಲೊಂದು ಬಿಂದುವನ್ನು ನೆನ್ಪಿಟ್ಕೊಡ್ರಿ. ಯಾವಾಗ ಅವರು ಇಲ್ಲಿ ತೀರ್ಥಂಕರಾಗಿ ಬರ್ತಾರೆ ಆವಾಗ ಅವರು ಮುನಿ ದೀಕ್ಷೆಯನ್ನು ಸ್ವಯಂ ತಗೊತಾರೆ. ಅಲ್ಲಿಂದ ಅವ್ರದ್ದು ಕೇವಲ ಜನ ಆಗುವವರೆಗೂ ಕೂಡ ಅವರು ಯಾರಿಗೂ ಕೂಡ ಒಂದು ಅಕ್ಷರದ ಉಪದೇಶವನ್ನು ಕೊಡುವುದಿಲ್ಲ, ಅಂದರೆ ಬಾಯಿ ಬಿಟ್ಟು ಮಾತನಾಡುವುದಿಲ್ಲ, ಅವರು ಮೌನವಾಗಿರ್ತಾರೆ. ಆದರೆ ನಾನು ಇದನ್ನು ಬರೆದಿದ್ದು ಅಂದರೆ ಅವರ 3 ಭವದ ಹಿಂದಿಂದು ಇದೊಂದು ಬಿಂದುವನ್ನು ಯಾವಾಗಲೂ ನೆನ್ಪಿಟ್ಕೊಡ್ರಿ. ಅದನ್ನ ಊಹಿಸಿ ನಾನೇನು ಬರ್ತೀನಿ ಅಂದರೆ, ಯಾವಾಗಲಾದರೂ ಮೌನ ಬಿಟ್ಟು ಬಾಯಿ ಬಿಟ್ಟರೆ ಸೂತ್ರ ರೂಪ ಮಾತುಗಳು ಒಂದೊಂದು ಅಮೂಲ್ಯ ಮುತ್ತಿನಂತೆ ಇರುತ್ತಿದ್ದವು. ಅವ್ರದ್ದು ಅವರ ದೇಹವೇ ದೇಗುಲದಂತೆ ಇತ್ತು. ಮುಂದೆ 3ನೇ ಭವದಲ್ಲಿ ತೀರ್ಥಂಕರರಾಗಿ ಸಮೋ ಶರಣದಲ್ಲಿ ವಿರಾಜಮಾನರಾಗುವವರು ಅದಕ್ಕೆ ಅರ್ಹ ಯೋಗ್ಯ ಪುಣ್ಯ ಈಗಲೇ ಸಂಪಾದಿಸುವಂತೆ ಕಾಣುತ್ತಿತ್ತು. ಇನ್ನು ಕೆಳಗಡೆ ಬರೆದಿದ್ದು ನೋಡ್ಕೊಳ್ಳಿ. ಸ್ಥಾವರಕ್ಕೆ ತಂದೆಯಂತೆ, ಅದು ನೋಡ್ರಿ. ಸ್ಥಾವರ ಅಂದ ತಕ್ಷಣ ಇಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಇವು ಏಕೇಂದ್ರಿಯ ಸ್ಥಾವರ ಜೀವಗಳು. ಇವುಗಳಿಗೆ ತಂದೆಯಂತೆ, ತಂದೆಯ ಸಮಾನ. ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ ಇವು ವಿಕಲತ್ರಯಗಳು. ಇವುಗಳಿಗೆ ತಾಯಿಯಂತೆ. ನೋಡಿ, ತಂದೆ ತಾಯಿ ಯಾವುದೇ ಮಕ್ಕಳಿಗೆ ಹಿಂಸೆ ಆಗಲಿ ಕಷ್ಟ ಆಗಲಿ ಅಂತ ವಿಚಾರ ಮಾಡಲ್ಲ ಅಲ್ವಾ, ಒಳಿತನ್ನೇ ಮಾಡ್ತಾರೆ ಅಲ್ವಾ. ಆ ರೀತಿ ಅವರು ಇದ್ದರು. ಅಂದರೆ ಸ್ಥಾವರ ಜೀವಗಳಿಗೆ ತಂದೆಯಂತೆ, ವಿಕಲತ್ರಯಗಳಿಗೆ ತಾಯಿಯಂತೆ ಇದ್ದರು ಅವರು. ಅಷ್ಟು ಅಹಿಂಸಾ ಧರ್ಮವನ್ನು ಅವರು ಪಾಲನೆ ಮಾಡಿದ್ದಾರೆ. ನಾರಕ, ದೇವ, ಮನುಜ ಇವರನ್ನೆಲ್ಲ ಅಣ್ಣ, ತಮ್ಮ, ಅಕ್ಕ, ತಂಗಿಯಂತೆ ತಿಳಿದು ಆ ಜೀವಗಳು ನನ್ನ ಆತ್ಮೀಯ ಬಂಧುಗಳಿವೆ, ನನ್ನಿಂದ ಯಾವುದೇ ರೀತಿ ನೋವು ಆಗದಿರಲಿ ಎಂದು ಭಾವಿಸಿ ಆ ಭಾವನೆಯೇ ತೀರ್ಥಂಕರರಂತಹ ಅತಿ ಉನ್ನತ ದರ್ಜೆಯ ನಾಮಕರ್ಮವನ್ನು ಪ್ರಾಪ್ತ ಮಾಡಿಸಿ ಕೊಟ್ಟುಬಿಟ್ಟಿತ್ತು. ಸ್ವಕಲ್ಯಾಣದ ಜೊತೆಗೆ ಅಸಂಖ್ಯಾತ ಜೀವಗಳನ್ನು ಮೋಕ್ಷಕ್ಕೆ ಕಳಿಸಿದವರು ಅವರು ತೀರ್ಥಂಕರ ಭಗವಾನ್. ಇನ್ನು ಮುಂದೆ ಇಲ್ಲಿ ಪ್ರಭು, ತಮ್ಮಲ್ಲಿ ನಾನು ಅಂಗಲಾಚಿ ಈ ರೀತಿ ವರಬೇಡುವೆ. ತಮ್ಮ ಚರಣರಜ ನನ್ನ ಮೇಲೆ ವಿರಾಜಮಾನವಾಗಿ ನನ್ನನ್ನು ಆಶೀರ್ವದಿಸಲಿ. ಇದು ಈ ಭಜನೆಯ ಅತಿ ಸಂಕ್ಷಿಪ್ತ ಅರ್ಥ. ನನ್ನ ಹೆಸರು ಸ್ವಯಂ, ಅವರು ಕಡತ್ತಿ. ನನ್ನ ಮನೆಯಲ್ಲಿ ಸ್ವಂತ ದೇವರ ಮೂರ್ತಿ ಇದೆ. ನಾನು ಮತ್ತು ನನ್ನ ಮನೆಯ ಎಲ್ಲರೂ ಪ್ರತಿದಿನ ಅಭಿಷೇಕ ಮಾಡುತ್ತೇವೆ. ನೀವು ಎಲ್ಲರೂ ಬಸ್ತಿಯಲ್ಲಿ ಮತ್ತು ಮನೆಯಲ್ಲಿ ಅಭಿಷೇಕ ಪೂಜೆ ಮಾಡಿರಿ. ನಿಮ್ಮ ವಿಡಿಯೋವನ್ನು ಕಾಯುತ್ತಾ ಇರುತ್ತೇನೆ.